ಕೊಳ್ಳೇಗಾಲದಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೊಳ್ಳೇಗಾಲದಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕೊಳ್ಳೇಗಾಲದ ಎಂಜಿಎಸ್ವಿ ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ಆಗ್ತಾ ಇರುವಂತದ್ದು. 10,000ಕ್ಕೂ ಹೆಚ್ಚು ಕೈ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಸಿಎಂ ಪ್ರಚಾರ ಸಭೆಗೆ ಗೈರಾಗಿದ್ದಾರೆ ಅಲ್ಲಿನ ಅಭ್ಯರ್ಥಿ ಸುನಿಲ್ ಬೋಸ್ ಗೈರಾಗಿರುವಂತದ್ದು. ವೇದಿಕೆಯ ಫ್ಲೆಕ್ಸ್ ನಲ್ಲೂ ಕೂಡ ಫೋಟೋ ಬಳಸದೆ ಪ್ರಚಾರ ಸಭೆಯನ್ನ ಮಾಡ್ತಾ ಇದ್ದಾರೆ. ಪ್ರಚಾರ ಸಭೆಯ ಖರ್ಚು ಈಗಾಗಲೇ ಅಭ್ಯರ್ಥಿಗೆ ತಗಲದಂತೆ ತಂತ್ರವನ್ನ ಕೂಡ ಎಣೆಯಲಾಗ್ತಾ ಇದೆ. ಈಗಾಗಲೇ ನೋಡ್ತಾ ಇದ್ದೀವಿ, ಈಗಾಗಲೇ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಜೋರಾಗ್ತಾ ಇದೆ. ಅದರಂತೆ ಕೂಡ ಬಿರುಸಿನ ಪ್ರಚಾರ ಕೂಡ ಆಗ್ತಾ ಇರುವಂತದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಶತಾಯಗತಾಯ ಅಲ್ಲಿನ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಈಗಾಗಲೇ ಬಾಣ ತಟ್ಟು ನಿಂತಿರುವಂತದ್ದು ನೋಡ್ತಾ ಇದ್ದೀವಿ. ಅದೇ ರೀತಿ ಕೊಳ್ಳೇಗಾಲದಲ್ಲಿ ಇವತ್ತು ಸಭೆ ಕೂಡ ಆಗುವಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಸುನಿಲ್ ಬೋಸ್ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕೊಳ್ಳೇಗಾಲದ ಎಂಜಿಎಸ್ವಿ ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ಹಮ್ಮಿಕೊಂಡಿದ್ರು. ಆದರೆ ಈ ಸಮಾವೇಶಕ್ಕೆ ಅಲ್ಲಿನ ಅಭ್ಯರ್ಥಿಯೇ ಗೈರಾಗಿರುವಂಥದ್ದು. ಅಲ್ಲಿನ ಅಭ್ಯರ್ಥಿ ಆಗಿರುವಂತಹ ಸುನಿಲ್ ಬೋಸ್ ಅವರು ಗೈರಾಗಿದ್ದಾರೆ ಸಿಎಂ ಪ್ರಚಾರದ ಸಭೆಗೆ. ಈಗಾಗಲೇ ಬೃಹತ್ ಸಮಾವೇಶಕ್ಕೆ 10,000ಕ್ಕೂ ಹೆಚ್ಚು ಕೈ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು. ಇನ್ನು ಪ್ರಮುಖವಾಗಿ ವೇದಿಕೆಯ ಫ್ಲೆಕ್ಸ್ಗಳಲ್ಲೇ ಈಗಾಗಲೇ ಫೋಟೋವನ್ನ ಬಳಸಿಲ್ಲ, ಸುನಿಲ್ ಬೋಸ್ ಅವರ ಫೋಟೋ ಕೂಡ ಹಾಕಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಪ್ರಚಾರ ಸಭೆಯ ಖರ್ಚು ಕೂಡ ಅಭ್ಯರ್ಥಿಗೆ ತಗಲದಂತೆ ತಂತ್ರವನ್ನ ಎಣೆಯಲಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ನೇರ ಸಂಪರ್ಕದಲ್ಲಿ. ವಿವೇಕ್, ಈಗಾಗಲೇ ನೋಡ್ತಾ ಇದ್ದೀವಿ ಸಿಎಂ ಪ್ರಚಾರದ ಸಭೆಗೆ ಈಗಾಗಲೇ ಸುನಿಲ್ ಬೋಸ್ ಕೂಡ ಗೈರಾಗಿರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿ ಪರ ಈಗಾಗಲೇ ಸಿದ್ದರಾಮಯ್ಯನವರು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಮೈದಾನದಲ್ಲಿ ಈಗಾಗಲೇ ಬೃಹತ್ ಸಮಾವೇಶಕ್ಕೆ ಈಗಾಗಲೇ ಅಭ್ಯರ್ಥಿಯೇ ಗೈರಾಗಿರುವಂತ ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಕೂಡ ಸಾಕಷ್ಟು ಬಾರಿ 3 ರಿಂದ 4 ಬಾರಿ MLA ಚುನಾವಣೆ ಆಗಿರ್ಬೋದು, MP ಗೆ ಸ್ಪರ್ಧೆ ಮಾಡೋದಕ್ಕೆ ಟಿಕೆಟನ್ನು ಕೇಳಿರ್ತಾರೆ, ಟಿಕೆಟ್ನ ಆಕಾಂಕ್ಷಿ ಆಗಿರ್ತಾರೆ. ಅವ್ರಿಗೆ ಸಾಕಷ್ಟು ಬಾರಿ ಟಿಕೆಟ್ ಸಿಕ್ಕಿರೋದಿಲ್ಲ. ಈ ಬಾರಿ ಅವರಿಗೆ ಶತಾಯಗತಾಯ ಪ್ರಯತ್ನದ ನಂತರ ಟಿಕೆಟ್ ಸಿಕ್ಕಿದೆ. ಇದ್ರ ಹಿನ್ನೆಲೆ ಇನ್ನೂ ನೋಡೋದಾದರೆ ಸಿದ್ದರಾಮಯ್ಯ ಅವರ ಮಗ ರಾಕೇಶ್ ಸಿದ್ದರಾಮಯ್ಯ ಅವರು ಹಾಗೂ ಸುನಿಲ್ ಬೋಸ್ ಒಂದು ಜೋಡೆತ್ತಿನಂತೆಯೇ ಇದ್ರು ಅಂತಲೇ ಹೇಳ್ಬೋದು. ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಇದೊಂದು ಪ್ರತಿಷ್ಠೆಯ ಕ್ಷೇತ್ರ ಆಗಿದೆ. ಇಲ್ಲಿ ಗೆಲ್ಲಲೇಬೇಕು ಅಂತ ಸಿದ್ದರಾಮಯ್ಯ ಅವರು ಈ ಕ್ಷೇತ್ರಕ್ಕಾಗಿ ಪ್ರತಿಷ್ಠೆಯಿಂದ ತಗೊಂಡು ಬಂದಿದ್ದಾರೆ. ಮತ್ತು ಅಲ್ಲಿ ಸುನಿಲ್ ಬೋಸ್ ಇವತ್ತು ಗೈರಾಗಿರೋದ್ರಿಂದ ಇದು ಸಾಕಷ್ಟು ಯಕ್ಷ ಪ್ರಶ್ನೆಯಾಗಿ ಕಾಡ್ತಿದೆ. ಯಾಕೆ ಸುನಿಲ್ ಬೋಸ್ ಅವರು ಅಲ್ಲಿ ಗೈರಾಗಿದ್ದಾರೆ ಅಂತ ರವಿ? ವಿವೇಕ್, ಈಗಾಗಲೇ ನೋಡ್ತಾ ಇದ್ವು ಪ್ರಮುಖವಾಗಿ ಅಲ್ಲಿನ ಅಭ್ಯರ್ಥಿಗಳು ಚುನಾವಣಾ ಪ್ರಚಾರದಲ್ಲಿ ಕಾಣಿಸ್ಕೊಳ್ತಾರೆ. ಆದ್ರೆ ಈ ಕ್ಷೇತ್ರದಲ್ಲಿ ಮಾತ್ರ ಕೊಳ್ಳೇಗಾಲದಲ್ಲಿ ಇವತ್ತು MGSV ಮೈದಾನದಲ್ಲಿ ಏನು ಬೃಹತ್ ಸಮಾವೇಶ ನಡೀತು. ಆದ್ರೆ ಇಲ್ಲಿ ಸುನಿಲ್ ಬೋಸ್ ಅವರು ಗೈರಿಗೆ ಕಾರಣ ಏನಾದ್ರು ತಿಳಿದು ಬಂದಿದ್ಯಾ ಅಂತ? ಇವರ ಗೈರಿಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ ರವಿ. ಇಲ್ಲಿ ನೋಡೋದಾದ್ರೆ ಯಕ್ಷ ಪ್ರಶ್ನೆಯಾಗೇನೆ ಕಾಡ್ತಿದೆ. ಇದು ಸಿದ್ದರಾಮಯ್ಯ ಅವರ ಒಂದು ಪ್ರತಿಷ್ಠೆಯ ಕ್ಷೇತ್ರದಲ್ಲೇ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಒಂದು ಮೇನ್ ಆಫ್ ದ ರೀಸನ್ ಕಾರಣ ಅಂತಾನೆ ಸಿದ್ದರಾಮಯ್ಯ ಅವರು ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಡಿಸಿದ್ರು. ಅವರೇ ಸುನಿಲ್ ಬೋಸ್ ಅವರಿಗೆ ಸ್ವತಃ ಟಿಕೆಟ್ ಕೊಡಿಸಿದ್ರು ಕೂಡ ಸುನಿಲ್ ಬೋಸ್ ಅವರು ಇಲ್ಲಿ ಸಭೆಯಲ್ಲಿ ಗೈರಾಗಿರೋದು ಯಕ್ಷ ಪ್ರಶ್ನೆಯಾಗೆ ಕಾಡ್ತಿದೆ. ಇದು ಹಿಂದೆಲೆ ನೋಡೋದಾದ್ರೆ ರವಿ ಅವರೇ 7 ರಿಂದ 8 ಜನ ಅಲ್ಲಿ ಆಕಾಂಕ್ಷಿಯಾಗಿದ್ರು ಆ ಕ್ಷೇತ್ರಕ್ಕೆ. ಇಲ್ಲಿ ಈ ಆಕಾಂಕ್ಷಿಗಳನ್ನೆಲ್ಲ ಬಿಟ್ಟು ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಸಿಕ್ಕಿರೋದು ಸಾಕಷ್ಟು ಕುತೂಹಲ ಮೂಡಿಸಿ ಬಂದಿದೆ. ಮತ್ತೆ ಅಲ್ಲಿನ ಒಂದು ಪ್ರಬಲ ನಾಯಕರಾದಂಥ ಶ್ರೀನಿವಾಸ್ ಪ್ರಸಾದ್ ಅವರಿಗೂ ಕೂಡ ಸ್ವತಃ ಸುನಿಲ್ ಬೋಸ್ ಅವರೇ ಅವರ ಬಳಿ ಹೋಗಿ ಆಶೀರ್ವಾದವನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ ರವಿ. ಧನ್ಯವಾದಗಳು ವಿವೇಕ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಈಗಾಗಲೇ ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಪ್ರಚಾರವನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇರುವಂತದ್ದು. ಆದ್ರೆ ಒಂದು ಕಡೆ ಇಲ್ಲಿ ಪ್ರಚಾರದಲ್ಲಿ ತೊಡಗಿದ್ರೆ ಸಿಎಂ ಸಿದ್ದರಾಮಯ್ಯ, ಅಲ್ಲಿನ ಕೈ ಅಭ್ಯರ್ಥಿ ಆಗಿರುವಂತಹ ಸುನಿಲ್ ಬೋಸ್ ಕೂಡ ಮಿಸ್ ಆಗಿದ್ದಾರೆ.
ಪ್ರಚಾರದಕ್ಕೆ ಈಗಾಗಲೇ ಬಂದಿಲ್ಲ. ಇನ್ನು ಪ್ರಮುಖವಾಗಿ ವೇದಿಕೆಯ ಫ್ಲೆಕ್ಸ್ನಲ್ಲೂ ಕೂಡ ಅವರ ಫೋಟೋ ಇರಬೇಕಾಗಿತ್ತು, ಅಲ್ಲೂ ಕೂಡ ಅವರ ಫೋಟೋವನ್ನು ಹಾಕಿಲ್ಲ. ಇನ್ನು ಪ್ರಚಾರ ಸಭೆಯ ಖರ್ಚು ಕೂಡ ಅಭ್ಯರ್ಥಿಗೆ ತಗಲದಂತೆ ತಂತ್ರವನ್ನ ರೂಪಿಸ್ತಾ ಇದ್ದಾರಾ? ಹಾಗಾದ್ರೆ ಕಾಂಗ್ರೆಸ್ನ ನಡೆ ಏನು ಅನ್ನೋ ಅನುಮಾನ ಕೂಡ ಈಗಾಗಲೇ ಹುಡ್ತಾ ಇರುವಂಥದ್ದು.